ಎಲ್ರಿಗೂ ನಮಸ್ತೆ. ನಾನಿವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕಿಲ್ಲಿ ನಾನು ಅನ್ನ ಮಾಡಿ ಮೊದಲೇ ಸ್ವಲ್ಪ ಆರಕ್ಕೆ ಇಟ್ಟಿದ್ದೀನಿ. ಬಾಸುಮತಿ ರೈಸ್ ಉಪಯೋಗಿಸಿದ್ದೀನಿ. ಯಾವುದಾದ್ರೂ ಬರುತ್ತೆ. ಇದಕ್ಕೆ ಸ್ವಲ್ಪ ಎಲ್ಲ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾಯಲಿ ನಮಗೆ. ಇವಾಗ ನಾನು ಮಾಡೋ ರೈಸಿಗೆ ಇವಾಗ ಒಂದು ದೊಡ್ಡದು ಕ್ಯಾರೆಟು, ಸ್ವಲ್ಪ ಕ್ಯಾಬೇಜು ಉದ್ದನೇ ಹೆಚ್ಕೊಂಡಿದ್ದೀನಿ, ದಪ್ಪ ಮೆಣಸಿನ್ಕಾಯಿ ಒಂದು, ಸ್ವಲ್ಪ ಬೀನ್ಸ್. ಇವಾಗ ಬೀನ್ಸ್ ಹಾಕೋಣ. ಎಣ್ಣೆ ಕಾದಿದೆ ನಮಗೆ. ನೀವು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಮನೇಲಿ ಮಾಡೋದ್ರಿಂದ ನಾವು ಸ್ವಲ್ಪ ತರಕಾರಿ ಹೆಚ್ಚು ಉಪಯೋಗಿಸ್ಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿದ್ದೀನಿ. ತುಂಬ ಏನು ಫ್ರೈ ಆಗೋದು ಬೇಡ. ಇವಾಗ ಉದ್ದ ಹೆಚ್ಚಿರೋದು ದೊಡ್ಡದು 2 ಈರುಳ್ಳಿ ಹಾಕ್ತಿದ್ದೀನಿ. ಅದರ ಜೊತೆಗೇ ಒಂದು ಎರಡು ಉದ್ದ ಹೆಚ್ಚಿರೋದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ಹಾಕಿದ್ದೀನಿ. ಇದು ಸ್ವಲ್ಪ ನಮಗೆ ಫ್ರೈ ಆಗಿದೆ. ಈರುಳ್ಳಿನೂ ಫ್ರೈ ಆಗಿದೆ. ಸ್ವಲ್ಪ ಉದ್ದ ಪೀಸ್ ಮಾಡಿರೋದು ಕ್ಯಾಬೇಜ್ ಹಾಕ್ಕೊಂಡಿರೋಣ. ಇದು ನಮಗೆ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಎಲ್ಲಾದರೂ ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಫ್ರೈ ಮಾಡಬಾರ್ದು, ಮೆತ್ತಗಾಗೋವರೆಗೂ. ಇವಾಗ ಒಂದು ದೊಡ್ಡದು ದಪ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ನಮಗೆ ಫ್ರೈ ಆಗಿದೆ. ಇವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಇದೆಲ್ಲ ತುಂಬ ಫ್ರೈ ಆಗೋದು ಬೇಡ, ಕರೆಕ್ಟಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನಾನಿಲ್ಲಿ ಕಾಳು ಮೆಣಸು ಪುಡಿ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಬೇಕಾಗುತ್ತೆ ಖಾರಕ್ಕೆ. ನಾನು ಅದರಲ್ಲೂ ಹಸಿರು ಮೆಣಸಿನ್ಕಾಯಿ 1-2 ಹಾಕಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡೋಣ. ಟೇಸ್ಟಿಗೆ 1 ಸ್ಪೂನು ಗರಂ ಮಸಾಲನೂ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ 3 ಸೆಕೆಂಡ್ 1 ನಿಮಿಷ ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಉಪ್ಪು ಸೇರಿಸೋಣ. ಸ್ವಲ್ಪ ತರಕಾರಿಗೆ ಉಪ್ಪು ಹಿಡೀಲಿ. ಸ್ವಲ್ಪ 30 ಸೆಕೆಂಡ್ ಫ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿನೂ ಇವಾಗಲೇ ಹಾಕಿದ್ದೀನಿ. ಹಾಕಿಬಿಟ್ಟು ಜೊತೆಗೇ ನಾನು ಸ್ವಲ್ಪ ಸೋಯಾ ಸಾಸ್ ಇವಾಗಲೇ ಸೇರಿಸ್ಬಿಡೋಣ. ಅನ್ನ ಹಾಕ್ಬಿಟ್ಟು ಹಾಕ್ಬೋದು. ಇವಾಗಲೇ ಸೋಯಾ ಸಾಸ್ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ನೋಡ್ತೀನಿ, ಅದನ್ನ ಸೇರಿಸೋಣ ಎಷ್ಟು ಬೇಕಾಗುತ್ತೆ. ಸ್ವಲ್ಪ ಎಲ್ಲರಿಗೂ ಆಗೋಷ್ಟು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಂಬೆ ರಸನೂ ಹಾಕ್ಕೊಂಡಿರೋಣ. ಅನ್ನ ಹಾಕ್ತಿದ್ದೀನಿ. ಸ್ವಲ್ಪ ನಿಂಬೆ ರಸ ಹಾಕೋಣ. ಇದಕ್ಕೊಂದು ನಿಂಬೆಹಣ್ಣು ಬೇಕಾಗುತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಎಲ್ಲ ಹಾಕಾಗಿದೆ. ತುಂಬ ಇಷ್ಟಪಟ್ಟು ತಿನ್ನೋಂಥ ಒಂದು ವೆಜ್ ಫ್ರೈಡ್ ರೈಸ್ ಇದು. ಮಿಕ್ಸ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹಾಕ್ಕೊಂಡಿದ್ದೇನೆ. ನಾನು ಅನ್ನಕ್ಕೆ ಸ್ವಲ್ಪನೇ ಹಾಕಿದ್ದೆ ಉಪ್ಪು. ಇವಾಗ ಸೋಯಾ ಸಾಸ್ ಹಾಕಿದ್ಮೇಲೆ ನಾವು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಮಗೆ ಇಲ್ಲಿ ಕರೆಂಟ್ ಹೋಗ್ಬಿಡ್ತು. ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ. ತುಂಬ ತರಕಾರಿ ಏನು ತುಂಬ ಕ್ರಂಚಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ನಾನು ಬೆಳಗ್ಗೆ ತಿಂಡಿಗೆ ಮಾಡಿದ್ದೀನಿ. ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಮತ್ತು ತರಕಾರಿ ಜಾಸ್ತಿ ಬೇಯಂಗಿಲ್ಲ. ನಾನು ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದ್ದೀನಿ. ಹೊರಗಡೆಯಲ್ಲ ಎಷ್ಟೊಂದು ತರಕಾರಿ ಹಾಕಿರಲ್ಲ. ಒಂದೊಂದು ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ವೆಜ್ ಫ್ರೈಡ್ ರೈಸು. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.